ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣವನ್ನು ಎದುರಿಸುತ್ತಿರುವಾಗಲೇ ನಟ ಅಲ್ಲು ಅರ್ಜುನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ಪುಷ್ಪ 2 ಚಿತ್ರದಲ್ಲಿ ಪೊಲೀಸರಿಗೆ ಅಪಮಾನ ಮಾಡಲಾಗಿದೆ ಅಂತ ಆರೋಪಿಸಿ ತೆಲಂಗಾಣ ಕಾಂಗ್ರೆಸ್ನ ಹಿರಿಯ ನಾಯಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ತೆನ್ಮಾರ್ ಮಲ್ಲಣ್ಣ ಮೇಡಿಪಲ್ಲಿ ಇವರು ದೂರು ಕೊಟ್ಟಿದ್ದು ಅಲ್ಲು ಅರ್ಜುನ್ ಮಾತ್ರ ಅಲ್ಲದೆ ನಿರ್ದೇಶಕ ಸುಕುಮಾರ್, ನಿರ್ಮಾಪಕರ ವಿರುದ್ಧವೂ ದೂರು ದಾಖಲಿಸಿದ್ದಾರೆ. ಪೊಲೀಸ್ ಅಧಿಕಾರಿ ಇದ್ದ ಈಜಗುಣದಲ್ಲಿ ಅಲ್ಲು ಅರ್ಜುನ್ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಈ ದೃಶ್ಯವನ್ನ ತೆನ್ಮಾರ್ ಮಲ್ಲಣ್ಣ ಟೀಕಿಸಿದ್ದಾರೆ. ಈ ದೃಶ್ಯ ಪೊಲೀಸ್ ಇಲಾಖೆಗೆ ಅಗೌರವ, ಅಧಿಕಾರಿಗಳನ್ನು ಅತ್ಯಂತ ಕೆಳಮಟ್ಟದಲ್ಲಿ ತೋರಿಸಲಾಗಿದೆ ಅಂತ ಹೇಳಿ ತೆನ್ಮಾರ್ ಮಲ್ಲಣ್ಣ ಅವರು ಪೊಲೀಸರಿಗೆ ನೀಡಿದಂಥ ದೂರಿನಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಒಂದು ಕೇಸ್ ಆಗಿತ್ತು ಅಲ್ಲು ಅರ್ಜುನ್ ಅವರ ವಿರುದ್ಧ. ಈಗ ಮತ್ತೊಂದು ಪ್ರಕರಣವನ್ನು ಅವರು ಎದುರಿಸುವಂತಾಗಿದೆ. ಪುಷ್ಪ 2 ಸಿನಿಮಾ 1,000 ಕೋಟಿ ಗಳಿಕೆ ಮಾಡಿರ್ಬೋದು, ಆದರೆ ಪುಷ್ಪ 2 ಸಿನಿಮಾ ಅಲ್ಲು ಅರ್ಜುನ್ ಅವರಿಗೆ ಹಲವು ರೀತಿಯ ಸಂಕಷ್ಟಗಳನ್ನು ತಂದುಕೊಡ್ತಾ ಇದೆ. ಅವರು ಶೋ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಟಾಕೀಸಿಗೆ ಹೋದಾಗ ಆದಂಥ ನುಗ್ಗಲಿನಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ರು, ಮತ್ತೊಬ್ಬ ಅವರ ಮಹಿಳೆಯ ಪುತ್ರ ಈಗಲೂ ಸಹ ಕೋಮದಲ್ಲಿದ್ದಾರೆ. ಅವರ ಕುಟುಂಬಕ್ಕೆ ಪರಿಹಾರ ಬೇಕು ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳು ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದಂಥ ಘಟನೆ ಆಗಿದೆ. ಜೊತೆಗೆ ಪೊಲೀಸರ ಜೊತೆಗೂ ಸಹ ಅಲ್ಲು ಅರ್ಜುನ್ ಒಂದು ರೀತಿ ವಾಗ್ಯುದ್ಧವನ್ನ, ಒಂದು ವಾರನ್ನ ಶುರು ಮಾಡಿಬಿಟ್ಟಿದ್ದಾರೆ. ಸಿನಿಮೀಯವಾಗಿ ಇದೇನೋ ಅದು. ಹಾಗಾಗಿ ಈಗ ಸಂಧ್ಯಾ ಚಿತ್ರಮಂದಿರದಲ್ಲಿ ಆದಂಥ ಕಾಲ್ತುಳಿತ, ನಂತರ ಅವರ ಮನೆ ಮೇಲೆ ಆದಂಥ ದಾಳಿ, ಕಲ್ಲು ತೂರಾಟ, ಈಗ ಅವರ ವಿರುದ್ಧವೇ ಮತ್ತೊಂದು ಪ್ರಕರಣ. ಈಗ ಪುಷ್ಪ 2 ರಿಲೀಸ್ ಆದಮೇಲೆ ಬಹಳಷ್ಟು ಸಂಕಷ್ಟವನ್ನು ಅಲ್ಲು ಅರ್ಜುನ್ ಎದುರಿಸ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಅವರಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಕಷ್ಟಗಳು ಶುರುವಾಗ್ತಾ ಇದೆ. ಮತ್ತೊಂದು ಪೊಲೀಸ್ ಕೇಸ್ ಅವರ ವಿರುದ್ಧ ದಾಖಲಾಗಿದೆ. ಈ ಬಾರಿ ದಾಖಲಾಗಿರೋದೇನು ಅಂತಂದರೆ, ಪೊಲೀಸ್ ಇಲಾಖೆಗೆ, ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲು ಅರ್ಜುನ್ ಅವಮಾನವನ್ನು ಮಾಡಿದ್ದಾರೆ ಅಂತೇಳಿ ಈ ದೂರನ್ನು ಕೊಟ್ಟಿರೋದು ಕಾಂಗ್ರೆಸ್ ನಾಯಕ ತೆನ್ಮಾರ್ ಮಲ್ಲಣ್ಣ ಅಂತ. ಒಂದು ರೀತಿಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಆಡಳಿತ ಮತ್ತು ಅಲ್ಲು ಅರ್ಜುನ್ ಇವರ ನಡುವೆ ಒಂದು ರೀತಿ ಭಿನ್ನಾಭಿಪ್ರಾಯ, ತಿಕ್ಕಾಟನೇ ಶುರುವಾಗಿದೆಯೇನೋ ಅಂತಕ್ಕಂಥ ಪರಿಸ್ಥಿತಿ ಈಗ ತೆಲಂಗಾಣದಲ್ಲಿ ಕಾಣ್ತಾ ಇದೆ. ಮುಖ್ಯಮಂತ್ರಿ ರೇವಂತ್ ಅವರು ಅಲ್ಲು ಅರ್ಜುನ್ ಅವರಿಗೆ ಹೇಳಿದ್ರು, ಕಾನೂನು ಕ್ರಮ ಅದು ಒಬ್ಬ ಸ್ಟಾರ್ ಆದರೂ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೂ ಆಗಲಿ, ಒಬ್ಬ ಕಾನೂನು ಕ್ರಮ ಏನಿದೆ ಅದನ್ನು ಎದುರಿಸಲೇಬೇಕಾಗ್ತದೆ, ಅದನ್ನು ಫೇಸ್ ಮಾಡಬೇಕು, ಅದರಲ್ಲಿ ಏನು ಮುಲಾಜಿಲ್ಲ ಅಂತೇಳಿ. ಸ್ಟಾರ್ ಅನ್ನೋ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಸಾವಿಗೀಡಾದನ್ನು ಗಂಭೀರವಾಗಿ ತಗೊಳ್ದೇನಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ರೇವಂತ್ ಅವರು ಹೇಳಿದರು. ಇಷ್ಟು ನಡುವೆ ಪುಷ್ಪ 2 ಸಿನಿಮಾದಲ್ಲೂ ಸಹ ರಾಜಕಾರಣಿಯನ್ನ, ಅದು ಮುಖ್ಯಮಂತ್ರಿಯನ್ನೇ ಟಾರ್ಗೆಟ್ ಮಾಡಿದಂಥ ಕತೆ ಹೊಂದಿದೆ ಅಂತ ಇದೆ. ಆದರೆ ಬಿಡಿ, ಅದೊಂದು ಕ್ರಿಯೇಟಿವ್ ಜಾಬ್. ಅದು ಸಿನಿಮಾ ಯಾವ ರೀತಿಯಾದರೂ ಮಾಡ್ಬೋದು. ಮುಖ್ಯಮಂತ್ರಿಯ ವಿರುದ್ಧ ಸಿನಿಮಾ ಇದೆ ಅಂತಂದರೆ ಅದು ರೇವಂತ್ ಅವ್ರ ವಿರುದ್ಧ ಸಿನಿಮಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಪರ್ಸನಲ್ ತಗೊಂಡಿದ್ದಾರೆ ರೇವಂತ್ ಅವರು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಅಲ್ಲು ಅರ್ಜುನ್ ಅವರ ವಿರುದ್ಧ ಏನು ನಡೀತಾ ಇದೆ, ಅದಕ್ಕೆ ರೇವಂತ್ ಅವರೇ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೇ ಕಾರಣ ಅಂತ ಹೇಳಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಮಾತಾಡುವಂಥ ಪರಿಸ್ಥಿತಿ ಈಗ ತೆಲಂಗಾಣದಲ್ಲಿ ಉಂಟಾಗಿದೆ. ಈಗ ಮತ್ತೊಂದು ದೂರು ಕಾಂಗ್ರೆಸ್ ನಾಯಕರೇ ಕೊಟ್ಟಿರೋದು, ಪೊಲೀಸ್ ಅಧಿಕಾರಿಗಳನ್ನು ಅಪಮಾನ ಮಾಡಿದ್ದಾರೆ, ಪೊಲೀಸ್ ಇಲಾಖೆಗೆ ಅಗೌರವವನ್ನು ತೋರಿಸಿದ್ದಾರೆ ಅಂತೇಳಿ. ಹಾಗಾಗಿ ಈಗ ಮತ್ತೊಂದು ದೂರನ್ನು ಅಲ್ಲು ಅರ್ಜುನ್ ಎದುರಿಸಬೇಕಾಗಿ ಬಂದಿದೆ.